ಅಖಿಲಾಂಡೇಶ್ವರಿ ಅವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳು? ಆದಿತ್ಯ ಗ್ರೂಪ್ ಆಫ್ ಕಂಪ್ನೀಸ್ ಫೌಂಡರ್, ಬಿಸ್ನೆಸ್ ಫೀಲ್ಡ್ನಲ್ಲೇ ತುಂಬ ಹೆಸರು ಮಾಡಿದ್ದಾರೆ. CMನಿಂದ PM ತಕ್ಕ ಎಲ್ಲರೂ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಶಳಪ್ ಬಿಟ್ರೆ ಇಡೀ ದಿನ ಅರಸನಕೋಟೆ ಬಗ್ಗೆನೇ ಮಾತಾಡ್ತಾ ಇರ್ತೀಯ ಅನ್ಸುತ್ತೆ. ಆದಿತ್ಯನಿಗೆ ಸರಿಸಮನಾಗಿ ಬಿಸ್ನೆಸ್ನಲ್ಲಿ ನಾನು ಕೂಡ ಬೆಳೆದಿದ್ದೀನಿ. ಅದಕ್ಕೆ ಅರಸನಕೋಟೆ ಅಖಿಲಾಂಡೇಶ್ವರಿ ಅವರು ನನ್ನ ಸೊಸೆಯಾಗಿ ಆಯ್ಕೆ ಮಾಡ್ಕೊಂಡಿರೋದು. ಸೊ ನಾವ್ ಟೆಲ್ ಮೀ, ಹೂಸ್ ಲಕ್ಕಿ? ಎಸ್ ಬೇಬಿ, ಯು ಆರ್ ರೈಟ್. ಅಖಿಲಾಂಡೇಶ್ವರಿ ಮನೆಗೆ ನೀನು ಸೊಸೆಯಾಗಿ ಹೋಗ್ತಿರೋದು ಅವಳ ಪುಣ್ಯ. ಆ ಮನೇಲಿ ನೀನು ರಾಣಿಯಾಗಿ ಮೆರಿಬೇಕು. ಅರಸನ ಕೋಟೆಗೆ ಅರಸಿ ಆಗಬೇಕು. ದಟ್ಸ್ ಮೈ ವಿಶ್ ಪುಟ್ಟ. ಡೋಂಟ್ ವರಿ ಮಾಮ್, ನಿನ್ನೆಲ್ಲ ವಿಶಸ್ ಫುಲ್ಫಿಲ್ ಮಾಡ್ತಾಳೆ ನಿನ್ನ ಮಗಳು ದಿಶಾ. ಅಮ್ಮ, ಸ್ಟೇಜ್ ಡೆಕೋರೇಟ್ ಮಾಡೋಕ್ಕೆ ಥೀಮ್ ಫೈನಲೈಸ್ ಆಗಿದೆ. ನಾವು ಬೇಗ ಶಾಪಿಂಗ್ ಮಾಡಿಬಿಟ್ರೆ ನಮ್ಗೆ ಅದರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ. ಅರೇಂಜ್ಮೆಂಟ್ಸಲ್ಲಿ ಯಾವ ಪ್ರಾಬ್ಲಮ್ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಮ್ಮ. ದಟ್ಸ್ ಫೈನ್. ದಯವಿಟ್ಟು ಎಂಗೇಜ್ಮೆಂಟ್ ಅರೇಂಜ್ಮೆಂಟ್ಸ್ ಎಲ್ಲ ನಿಲ್ಲಿಸಿ. ಪ್ರೀತು, ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನಗೆ? ಗೊತ್ತು, ಸರಿಯಾಗಿ ಗೊತ್ತು. ನಿಮ್ಮ ಆಣೆ, ನಿಮ್ಮ ಆಸೆಗಳಿಗೆ ನನ್ನ ಲೈಫ್ನ ಬಲಿ ಕೊಡೋಕ್ಕೆ ನನಗಿಷ್ಟ ಇಲ್ಲ. ದಿಸ್ ಇಸ್ ಮೈ ಲೈಫ್ ಆ್ಯಂಡ್ ಮೈ ಚಾಯ್ಸ್. ಜಯ, ಶಬ್ಬಾಷ್ ಮಗನೇ, ಶಬ್ಬಾಷ್. ನಾನು ಮಾತು ಕಲಿಸಿದ ನನ್ನ ಮಗ ನನ್ನ ಮಾತಿಗೆ ಎದುರಾಡ್ತಿದ್ದಾನೆ ಅಂದ್ರೆ ನಾನು ಬೆಳೆಸಿದ್ರಲ್ಲೇ ಏನೋ ತಪ್ಪಿದೆ. ನಿನ್ನನ್ನ ಬೆರಳು ಹಿಡಿದು ನಡೆಸಿದ ನಮ್ಮನ್ನೇ ಧಿಕ್ಕರಿಸೋ ಧೈರ್ಯ ಮಾಡಿದೀಯಾ? ನಿನ್ನ ಲೈಫ್ ಬಗ್ಗೆ ನಿರ್ಧಾರ ತಗೊಳ್ಳೋ ಹಕ್ಕು ನಮಗಿಲ್ಲ ಅಂದಮೇಲೆ ಈ ಮನೆಯಲ್ಲಿರೋ ಅಧಿಕಾರ ನಿನಗೂ ಇಲ್ಲ. ನನ್ನ 2 ಮಕ್ಕಳು ಅಂದ್ರೆ ನನಗೆ 2 ಕಣ್ಣುಗಳಿದ್ದ ಹಾಗೆ ಅನ್ಕೊಂಡಿದ್ದೆ. ನಿಮ್ಮ ಖುಷಿಯಲ್ಲೇ ನನ್ನ ಖುಷಿಯನ್ನ ಕಾಣ್ತಾ ಇದ್ದೆ. ಆದ್ರೆ ಇವತ್ತು ಒಂದು ಕಣ್ಣು ಕುರುಡಾಗಿ ಹೋಗಿದೆ. ಉಳಿದಿರೋ ಇನ್ನೊಂದು ಕಣ್ಣಲ್ಲಿ ಮಾತ್ರ ಪ್ರಪಂಚನ ನೋಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಪರವಾಗಿಲ್ಲ, 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 ಪರವಾಗಿಲ್ಲ. ಇಂಥ ಸಾವಿರ ಸಾವಿರ ಸವಾಲುಗಳನ್ನ ದಾಟಿ ಈ ಅಖಿಲಾಂಡೇಶ್ವರಿ ಬದುಕು ಕಟ್ಕೊಂಡಿದ್ದಾಳೆ. ನೋಡು, ನಿನ್ನನ್ನ ಹೆತ್ತ ತಪ್ಪಿಗೆ ನಿನ್ನ ಪಾಲಿನ ಆಸ್ತಿನ ನಿನ್ನ ಹೆಸರಿಗೆ ಬರೆದಿದ್ದೀನಿ. ತಂದೆ ತಾಯಿ ಅನ್ನೋ ಗೌರವ ಅಭಿಮಾನ ನಿನಗಿಲ್ದೇ ಇರಬಹುದು, ಆದ್ರೆ ನಮಗೆ ನಮ್ಮ ಮಗ ಅನ್ನೋ ಕಾಳಜಿ ಮಮಕಾರ ಇದೆ. ನಿನ್ನನ್ನ ಹೆತ್ತ ತಪ್ಪಿಗೆ ನಿನ್ನ ಪಾಲಿನ ಆಸ್ತಿನ ನಿನ್ನ ಹೆಸರಿಗೆ ಬರೆದಿದ್ದೀನಿ.
ನವ್ ಯು ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ನೋ 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 ನೋ. ಪ್ರೀತು, ಏನಾಯ್ತು? ಯಾಕೆ ಕೂತ್ಕೊಂಡೆ? ಏನಿಲ್ಲ ಮಾಮ್, ಅದು ಅದು ಸಾರಿ ಮಾಮ್, ಸಾರಿ ಡ್ಯಾಡ್, ಬ್ರೋ ಸಾರಿ ಸಾರಿ. ಅಮ್ಮವ್ರೆ, ಪೂಜೆಗೆಲ್ಲ ಸಿದ್ಧವಾಗಿದೆ, ಪೂಜೆ ಪ್ರಾರಂಭ ಮಾಡ್ಬೋದಾ? ಖಂಡಿತವಾಗ್ಲು. ದಿಶಾ, ಒಂದು ನಿಮಿಷ ಗುರುಗಳೇ. ಅಖಿಲ, ನಮ್ಮ ಮಾವನವ್ರ ಕಾಲದಿಂದನೂ ನಮ್ಮನೆ ಎಲ್ಲ ಶುಭ ಕಾರ್ಯನ ನಡೆಸ್ಕೊಡೋದಕ್ಕೆ ಆತ್ಮಾನಂದ ಸ್ವಾಮೀಜಿ ಅಂತ ಇದ್ದಾರೆ. ಅವರನ್ನು ಬಿಟ್ಟು ನಾವು ಯಾವ ಕೆಲಸನೂ ಮಾಡಿಲ್ಲ. ಅದಕ್ಕೆ ಅವರನ್ನು ಬರೋದಕ್ಕೆ ಹೇಳಿದ್ದೀನಿ. ಅವ್ರು ಬರ್ತಿದ್ದಾಗೆ ಪೂಜೆನ ಶುರು ಮಾಡ್ಕೊಳ್ಳೋಣ. ಅಖಿಲ, ನಿಂಗೇನೂ ತೊಂದರೆ ಇಲ್ಲ ತಾನೆ? ಇದರಲ್ಲಿ ತೊಂದರೆ ಏನು ಬಂತು? ಇಂಥ ಒಳ್ಳೆ ಕಾರ್ಯ ನಡೆಯುವಾಗ ಹಿರಿಯರ ಆಶೀರ್ವಾದ ಬೇಕೇ ಬೇಕು. ಖಂಡಿತ ಬರಲಿ. ದಯವಿಟ್ಟು ಕ್ಷಮಿಸಬೇಕು, ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಬರೋದು ಸ್ವಲ್ಪ ತಡ ಆಯಿತು. ಪರವಾಗಿಲ್ಲ ಸ್ವಾಮೀಜಿ. ಅಖಿಲ, ನಾನು ಹೇಳಿದ ಸ್ವಾಮೀಜಿ ಇವರೇ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ದಿಶಾ, ತಗೊಮ್ಮ. ಈ ಅಕ್ಕಿ ತಟ್ಟೆ ಮೇಲೆ ನಿನ್ನ ಹೊಸ ಹೆಸರು ಪ್ರಿಯಾಂಕ ಅಂತ ಬರೆಯಮ್ಮ. ಒಂದು ನಿಮಿಷನಮ್ಮ. ನೋಡಿ, ಈಕೆ ಮದುವೆ ಆದಮೇಲೆ ಸಹಜವಾಗಿ ಈ ಮನೆತನದ ಹೆಸರು ದಿಶಾ ಹೆಸರು ಜೊತೆ ಸೇರ್ಕೊಳ್ಳುತ್ತೆ. ಆಗ ಅರಸನಕೋಟೆ ದಿಶಾ ಅಂತ ಹೆಸರು ಬದಲಾಗುತ್ತೆ. ಹೀಗಿರುವಾಗ ಈಗ ಹೆಸರು ಬದಲಾಯಿಸೋ ಅವಶ್ಯಕತೆ ಇಲ್ವಲ್ಲ.